ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ ಆಕ್ಚುಲಿ. ಆಮೇಲೆ ಇವಳು ಅಳ್ತಾಳೆ, ಆಗ ನಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವಳು ಹೇಳಿದ್ಲು ಅಂದ್ರೆ ನನ್ಗೆ ಈ ಮ್ಯಾರೇಜ್ ಫೀಲ್ ಬರ್ತಾ ಇಲ್ಲ, ಮೇ ಬಿ ದಟ್ ಡೇ ಐ ಫೀಲ್ ಇಟ್ ಅಂತ. ಅಲ್ಲಿ ನಂಗೆ ಚಿಲ್ ಆಗಿದ್ದು. ನಾನು ತುಂಬಾ ಟೈಮಿಂದ ಮದುವೆ ಲೆಕ್ಕ ಆಗ್ತಾ ಇದ್ದೆ. ಅವಳು ಇಮೋಷನಲ್ ಆದ್ರಂತ ಅಂದ್ಕೊಂಡಾಗ ನನಗೆ ಐ ಕುಡಂಟ್ ಕಂಟ್ರೋಲ್, ಫುಲ್ ಅಳು ಬಂತು. ಓಕೆ, ಇವಳು ನನಗೆ ಸ್ಕೂಲಿಂದ ಪರಿಚಯ, 7th ಸ್ಟ್ಯಾಂಡರ್ಡಿಂದ ಪರಿಚಯ ಆದದ್ದು. ಅಲ್ಲಿ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ನಾವು, ಜಸ್ಟ್ ಹಾಯ್ ಬಾಯ್ ಮತ್ತು ಮಾರ್ಕ್ಸ್ ಕೇಳೋದೆಲ್ಲ ಇತ್ತು ಅಷ್ಟೇ. ಅದಾದಮೇಲೆ PUC ಸಪ್ರೇಟ್ ಮಾಡಿದ್ದೆ ನಾವು. ಆಮೇಲೆ FB ಅಲ್ಲಿ ಪರಿಚಯ ಆದದ್ದು. ಅನನ್ಯ ನಮ್ಮ ಮುದ್ದಿನ ಮಗಳು, ತುಂಬಾ ಬುದ್ಧಿವಂತೆ, ನಾಯಿಗಳ ಬಗ್ಗೆ ತುಂಬಾ ಒಲವು ಅವಳಿಗೆ. ಅವನು ಹೇಳಿದ ಹಾಗೆ ಅವನಿಗೆ 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇಲ್ಲಿ ಕ್ರಶ್ ಇತ್ತು. ಸೊ ವಿ ಆಲ್ವೇಸ್ ನ್ಯೂ ಇದು ಬೇರೆ ರೂಟಲ್ಲೇ ಹೋಗ್ತಾ ಉಂಟ ಅಂತ. ನನಗೂ ಸ್ವಲ್ಪ ಹಿಂಟ್ ಇತ್ತು ದಟ್ ಹಿ ಹ್ಯಾಸ್ ಎ ಕ್ರಶ್ ಆನ್ ಮಿ, ಬಟ್ ಐ ಡಿಡ್ ನಾಟ್ ರಿಯಾಕ್ಟ್ ಟು ಇಟ್ ಅಷ್ಟೇ. ಸ್ಕೂಲಲ್ಲಿ ವಿ ವರ್ ಕಾಂಪಿಟೇಟರ್ಸ್. ಅವ್ನು ಫಸ್ಟ್ ಬಂದ್ರೆ ನಾನು ಸೆಕೆಂಡ್ ಬರ್ತಿದ್ದೆ. ಸೊ ಹಿ ವಾಸ್ ಲೈಕ್ ಮಾರ್ಕ್ಸ್ ಎಷ್ಟು. ಅದಾಗಿ FB ಅಲ್ಲಿ ಪರಿಚಯ ಆಗಿ CET ಟೈಮಲ್ಲಿ ಸ್ವಲ್ಪ ಕ್ಲೋಸ್ ಆದ್ವಿ. ಅಂದ್ರೆ ಆಪ್ಷನ್ ಇಂಟರ್ವ್ಯೂ ಹಾಕೋ ಟೈಮಲ್ಲಿ ಆಕ್ಚುಲಿ ಬಂದವಳಿಗೆ ಹೆಲ್ಪ್ ಮಾಡಿದ್ದೆ. ಅಲ್ಲಿಂದ ಮಾತಾಡ್ತಾ ಫ್ರೆಂಡ್ಶಿಪ್ ಗ್ರೂ ಸ್ಟ್ರಾಂಗ್. ఎన్న అన్నే ఎన్న మస్తు బెస్ట్ సపోర్టర్ ఆయన మద్మేని ఎంకతు మస్తు ಖುಷಿ ಅಂಡ್ ಒಕ್ಕ ಅಣ್ಣ ಮಸ್ತ್ ಇಯರ್ಸ್ ದಿಂಚಿ ವೆಯ್ಟ್ ಮಂತೊಂತೆ ಮದ್ಮೆದ ಬಗ್ಗೆ ಎನ್ಯೊಂತೆ ಈ ದಿನ ಆಯನ ಮಸ್ತ್ ಐ ಮೀನ್ ಡ್ರೀಮ್ ಕಮ್ ಟ್ರೂ ತಲಕ. ಇವಳತ್ರ ಮಾತಾಡ್ಲಿಕ್ಕೆ ಶುರುವಾದಾಗ ಅಂದ್ರೆ ಹೇಗೆ ಫೇಸ್ಬುಕ್ ಅಲ್ಲಿ ಫಸ್ಟ್ ಇಂಟರಾಕ್ಟ್ ಆದಾಗ ಫಸ್ಟ್ ಡೇ ವಿ ಸ್ಪೋಕ್ ಫುಲ್ಲಿ ಕಂಪ್ಲೀಟ್ ಆಗಿ ಫುಲ್ ಡೇ ವಿ ಮಾತಾಡಿದ್ವಿ. ನೆಕ್ಸ್ಟ್ ಡೇ ಐ ನೆವರ್ ಥಾಟ್ ಓಕೆ ಅವಳು ನೆಕ್ಸ್ಟ್ ಡೇ ಮೆಸೇಜ್ ಮಾಡ್ತಾಳೆ. ಐ ಥಾಟ್ ಇಟ್ ವಾಸ್ ಅ ಕ್ಲೋಸರ್, ಅಲ್ಲಿಗೆ ಮುಗಿತು. ಇನ್ನು ಒಕೇಶನಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಅವಳು ಮೆಸೇಜ್, ನೆಕ್ಸ್ಟ್ ಡೇ ಅವಳೇ ಮೆಸೇಜ್ ಮಾಡಿದ್ವಿ. ಅದಾದ್ಮೇಲೆ ಫುಲ್ ವಿ ನೆವರ್ ಸ್ಟಾಪ್ ಟಾಕಿಂಗ್ ಆಫ್ಟರ್ ದ್ಯಾಟ್. ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಂತ, ಸೊ ಅಲ್ಲೇ ನಂಗೆ ದಟ್ ಡೀಪ್ ಕನೆಕ್ಷನ್ ಎಲ್ಲ ಆಲ್ರೆಡಿ ಆಯ್ತು. ಅಪಾರ್ಟ್ ಫ್ರಮ್ ಮೈ ಫ್ಯಾಮಿಲಿ ಅಂದ್ರೆ ಅದೇ ಫಸ್ಟ್ ಕನೆಕ್ಷನ್ ಆದ ನಂಗೆ. ಸಾಗಿ ನಿಂತು ಹೂವಂದ ತಂದು ತುಂಬಾ ಮಾತಾಡ್ತಿದ್ವಿ. ಸೊ ಹಿ ಅಂಡರ್ಸ್ಟುಡ್ ಮೀ, ತುಂಬಾ ಅರ್ಥ ಮಾಡ್ಕೊಳ್ತಿದ್ದ. ಸಮಾಧಾನ ಕೋಪ ಬಂದ್ರೆ ಎಲ್ಲ ಅವನೇ ಮಾಡ್ತಿದ್ದ. ಅಂಡ್ ಅವ್ನು ಮಾತಾಡ್ತಿದ್ರು ಒಂಥರ ಅನಿಸ್ತಿತ್ತು. ಮೇ ಬಿ ಆನ್ ಮೆಚುರಿಟಿ ಬಂದಾಗ ರಿಯಲೈಸ್ ಆಯ್ತು ಅನ್ಸುತ್ತೆ. ಅವಳನ್ನ ಮದುವೆ ಮಾಡಿ ಕೊಡ್ತಾ ಇರೋದು ಅವಳ ಲವ್ ಆಫ್ ಹರ್ ಲೈಫ್. ಸೊ ಅದು ಅದಕ್ಕಿಂತ ಜಾಸ್ತಿ ಸ್ಪೆಷಲ್ ಆಗ್ತಿದೆ. ಅನನ್ಯ ಎನ್ನ ಅತ್ತಿಗೆ 6 ಎಂಚ ಪಂಡ ಆಯೆ ಫೈರ್ ಎತ್ತಂಡ 6 ವಾಟರ್ ಐಸ್ ಇತ್ತಲಕ 6 ಏತ್ ಕೋಪ ಬತ್ತಂಡಲ್ಲ ಬೇರೆ ಕಾಮ್ ಡೌನ್ ಅನ್కున్నారు ಅಂಚಿತ್ನ ಅಕ್ನ ಸ್ಟೇಬಲ್ ಬಾಂಡಿಂಗ್ ದಲಕ ಒಂಥರ దీనికి నిజవాದ ಒಂದು ಕನನ ನಿಜನ ಯಾನ ಎತ್ತೋ ಸತ್ತಿ ಒಂದು ಫಿಕ್ಸ್ ಆಪಲ್ ಪಂಡಿ ಬೊಕ್ಕ ಸುಮಾರು ರಾತ್ರಿ ಇಡ್ಲಕ್ಕದ ಯಾನ ಒಂದು ನಿಜನ ಅತ್ ಕನನ ಎನ್ನ ಮಗೆ ಪನೊಂತೆ ಕಷ್ಟೊಂಡಮ್ಮ ಕಷ್ಟೊಂಡು ಮದಿಮೇರ ಅಂತ ಪನ್ನೊಂತೆ ಇಂಚ ಹಾಪುಣ ದಾನ್ನ ಒಂದು ಈ ರೆಡ್ಡಿಮೇಟ್ ಪೇರೆಂಟ್ಸ್ ಒತ್ತಂಜಿಂಡಲ ದಾದ ಮಲ್ಪನಪ್ಪ ಅಂದೇನಂತೆ. ಇಟ್ ವಾಸ್ ರಿಯಲಿ ಇಮೋಷನಲ್ ಮೂಮೆಂಟ್ ಆಕ್ಚುಲಿ. ಎಂಕ ఒక ಎನ್ನ ಅಣ್ಣಗ ಅತ್ತಿಗೆಗ ಸೊ ಆ್ಯಂಡ್ ಮಸ್ತ್ ಹ್ಯಾಪಿ ಇಲ್ಲ. ಮಳೆ ಸುರಿವ ಮಳೆ ಕಾದೆ ಕಾದೆ ನಿನಗಾಗಿ ಬಾ ಮಳೆಯೇ ಹರಿವ ಹೊಳೆಯೇ ನನ್ನೇ ಕಂಡೆ ನಿನ್ನೊಳಗೆ. ತುಂಬ ಖುಷಿ ಆಗ್ತದೆ. ಒಂದು ಯಾಕಂದ್ರೆ ಅವಳು ಇಷ್ಟಪಟ್ಟಿರುವಂತ ಹುಡುಗನ್ನೇ ಮದುವೆ ಆಗಿದ್ದಾಳೆ. ಸೊ ಅವ್ರನ್ನ ಅವರು ಬಿಟ್ಟುಕೊಡ್ಲಿಲ್ಲ. ಸೊ ಅದು ಒಳ್ಳೆ ವಿಷಯ. ಹಾಗೂ ಇದು ಅವ್ರಿಗೂ ಸಂತೋಷ, ಅವ್ರ ಮನೆಗೂ ಸಂತೋಷ ಕೊಡ್ಲಿ ಹಾಗೂ ನಮಗೂ ಸಂತೋಷ ಕೊಡ್ಲಿ.
ಡೇ ಐ ಡಿಸೈಡೆಡ್ ಟು ಟೆಲ್ ಮೈ ಪೇರೆಂಟ್ಸ್. ನಾನು ಬಸ್ಸಲ್ಲಿ ಹೋಗ್ತಿದ್ದೆ ಊರಿಂದ ಬ್ಯಾಂಗ್ಳೂರಿಗೆ. ಆ್ಯಂಡ್ ದಟ್ ಡೇ ವಾಟ್ ಹ್ಯಾಪನ್ಡ್, ಬಸ್ ಹಾಳಾಯಿತು ಧರ್ಮಸ್ಥಳ ಡಿಪೋದಲ್ಲಿ. ಆ ದಿನ ಐ ಸ್ಪೆಂಡ್ ದ ಎಂಟೈರ್ ನೈಟ್ ದೇರ್. I was worried, I was tensed. I texted my mom, I like this guy. After that I went offline. ಏನಾದ್ರೂ ಆಗ್ಲಿ ಅಂತ. ಬಾನಂಚ ದಾಟಿಂದು ತಾರೆಯ ಕಂಡು ಊರಾಚೆ ಸಾಗಿ ಒಂದ ತಂದು ಜರಿಯ ದಾದನ ಗೊತ್ತಿದ್ದು ದೇವರನ್ನ ದೈವನ್ನ ನಮ್ಮದ ಗುರು ಹಿರಿಯರ್ನ ದಟ್ ಈತ ಪುರ್ಲುಡು ಒಂಜಿ ನೀಟ್ ಪುಜಲ್ ದಿತ್ತಿಲಕ ಈ ಕೆಲಸ ಹಾಕೊಂಡು ಬಂದು ಯಾನ್ ಎನ್ನಿದ್ದಾನೆ. He gives me princess treatment. Yeah, that is one thing I really love about him. And ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು we sort things out. And he is the first person to do it. So ಅದಕ್ಕೆ that is the one thing that yeah. ನನಗೆ ಫಸ್ಟ್ ನೆನಪಾಗ್ತಿರೋದು, ನಾವು ಚಿಕ್ಕವರಿದ್ದಾಗ ಗಲಾಟೆ ಮಾಡ್ತಿದ್ದು ಅಥವಾ ಜಗಳ ಆಡ್ತಿದ್ದದ್ದು. ಅವು ಮಾತಾಡೋದಕ್ಕಿಂತ ಜಗಳ ಆಡಿದ್ದೆ ಜಾಸ್ತಿ. ಹಾಗಂತ ಹೇಳಿ ಈಗ ಒಬ್ಬರಿಗೆ ಇರುವಂಥ ಪ್ರೀತಿ ಮತ್ತೆ ಅದು ಬಿಟ್ಟುಕೊಡ್ಲಿಲ್ಲ. ಅವಳ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರ್ಲಿ ಅವಳು. ಸೊ ಅವಳು ಇನ್ನೊಂದು ಫ್ಯಾಮಿಲಿಗೆ ಕಾಲಿಡ್ತಾ ಇದ್ದಾಳೆ. ಈ ಫ್ಯಾಮಿಲಿಯನ್ನ ಹೇಗೆ ಅವಳು ಫ್ಯಾಮಿಲಿ ಅಂತ ಆಕ್ಸೆಪ್ಟ್ ಮಾಡಿದ್ದು, ಅದೇ ತರ ಆ ಫ್ಯಾಮಿಲಿಯನ್ನು ಕೂಡ ಅವಳು ತನ್ನ ಫ್ಯಾಮಿಲಿ ಅಂತ ಟ್ರೀಟ್ ಮಾಡಲಿ. ನನ್ನದಕ್ಕಲ ಜೀವನ ಪೇರ್ಲ ನೀರ್ದಲಕ ಒಂಜಾದು ಪಡ ಬಂದೆ ಆ ದೇವರ ನಟನ. ಸೊ ಬಿಕಾಸ್ ದಿಸ್ ಇಸ್ ಇಂಟರ್ಕಾಸ್ಟ್, ನನ್ನ ಫ್ಯಾಮಿಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು, ನನ್ನ ಪೇರೆಂಟ್ಸಿಗೆ ಎಸ್ಪೆಷಲಿ. ಸೊ ರಿಯಲಿ ಥ್ಯಾಂಕ್ಫುಲ್. ಹ್ಯಾಪಿ ಮ್ಯಾರಿಡ್ ಲೈಫ್ ಅನನ್ಯ ಅಂಡ್ ಸುಭಾಷಯ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.